ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮುಡಾ ಹಗರಣ ಸದ್ಯಕ್ಕೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರನ್ನ ತನಿಖೆಗೆ ಒಳಪಡಿಸಿ ಅನ್ನೋ ತೀರ್ಪು ಬರುತ್ತೋ, ಅಥವಾ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನೂ ಇಲ್ಲ, ಅವರನ್ನ ಇದರಲ್ಲಿ ಎಳಿಬೇಡಿ ಅಂತ ತೀರ್ಪು ಬರುತ್ತೋ, ಇದು ಮೇಜರ್ ಕುತೂಹಲ. ಆದರೆ ಇದಕ್ಕಿಂತ ದೊಡ್ಡ ಕುತೂಹಲ ಇರೋದು ಸಿಎಂ ಬದಲಾವಣೆ ಆಗತ್ತಾ ಅಂತ, ಯಾರಿಗೆ ಕುರ್ಚಿ ಒಲಿಯುತ್ತೆ ಅನ್ನೋದು. ಆದರೆ ಈ ಪ್ರಕರಣ ನಿಜವಾಗ್ಲೂ ಈ ಹಂತದಲ್ಲಿ ಕೋರ್ಟ್ ಮೆಟ್ಟಿಲು ಹತ್ತಬೇಕಿತ್ತ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಸಿದ್ದರಾಮಯ್ಯವರನ್ನ ಜೈಲಿಗೆ ಕಳಿಸ್ಬೇಕಾ ಬೇಡವಾ ಅನ್ನೋ ಬಗ್ಗೆ ನಡೀತಾ ಇರುವಂಥ ಕೋರ್ಟ್ ಟ್ರಯಲ್ ಅಲ್ವೇ ಅಲ್ಲ. ಸಿದ್ದರಾಮಯ್ಯವರನ್ನ ತನಿಖೆಗೆ ಒಳಪಡಿಸಬೇಕು ಬೇಡವೋ ಅನ್ನೋ ಬಗ್ಗೆ ನಡೀತಾ ಇರುವಂಥ ವಾದ. ವೀಕ್ಷಕರೇ, ಇಡೀ ರಾಜ್ಯಕ್ಕೆ ಸಿದ್ದರಾಮಯ್ಯ ಮುಡಾ ಕೇಸ್ನಲ್ಲಿ ಕಳ್ಳಾಟ ಆಡಿದ್ದಾರೆ ಅಂತ ಅನುಮಾನ ಬರೋದಕ್ಕೆ ಮೊದಲನೇ ಕಾರಣನೇ ಇದು. ಸಿದ್ದರಾಮಯ್ಯ ತನಿಖೆಗೆ ಹೆದರ್ತಾ ಇರೋದು ಯಾಕೆ? ವಿಚಾರಣೆ ಎದುರಿಸೋದಕ್ಕೆ ಯಾಕೆ ಹಿಂಜರಿಕೆ ತೋರಿಸ್ತಾ ಇದ್ದಾರೆ? ವಿಚಾರಣೆಯಲ್ಲಿ ತಾವು ಸತ್ಯ ಬಾಯ್ಬಿಡ್ಬೇಕಾಗುತ್ತೆ ಅಂತನಾ? ತಾವು ತಪ್ಪಿತಸ್ಥ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂತನಾ? ಅಥವಾ ಅಷ್ಟು ಬೆಲೆ ಬಾಳೋ 67 ಕೋಟಿಗೂ ಹೆಚ್ಚು ಮೌಲ್ಯದ ಸೈಟ್ಗಳನ್ನು ವಾಪಸ್ ಕೊಡಬೇಕಾಗುತ್ತೆ ಅಂತನಾ? ಅಥವಾ ಇದು ಅವರಿಗೆ ಕೇವಲ ಈಗೋ ವಿಷಯ ಆಗಿದೆಯಾ? ಅಂದರೆ ನಾನು ಮುಖ್ಯಮಂತ್ರಿ, ನನ್ನನ್ನೇ ವಿಚಾರಣೆಗೆ ಒಳಪಡಿಸೋದಂದ್ರೇನು ಅನ್ನೋ ಅಹಮ್ಮಿಂದ ಅವರು ಈ ಪ್ರಕರಣವನ್ನು ನೋಡ್ತಾ ಇದ್ದಾರಾ? ಸಿದ್ದರಾಮಯ್ಯ ನಿಜವಾಗ್ಲೂ ಸಾಚ ಆಗಿದ್ರೆ ವಿಚಾರಣೆ ಎದುರಿಸೋದಕ್ಕೆ ಯಾಕೆ ಇಷ್ಟೊಂದು ಭಯ? ಕೇವಲ ವಿಚಾರಣೆ ನಡಿಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡೋಕೆ ಸುಮಾರು 1 ತಿಂಗಳು ಚರ್ಚೆ, ವಾದ ವಿವಾದ ಇವೆಲ್ಲ ನಡೆಯೋ ಅಗತ್ಯ ಇತ್ತ? ಇದರಿಂದ ಬಡವಾಗಿದ್ದು ರಾಜ್ಯದ ಅಭಿವೃದ್ಧಿ ಕೆಲಸ ಅಲ್ವಾ? ವಾಲ್ಮೀಕಿ ಹಗರಣ ಸ್ಫೋಟ ಆದಾಗಿನಿಂದಂತೂ ರಾಜ್ಯ ಕಾಂಗ್ರೆಸ್ ಫುಲ್ ಟೈಮ್ ತನ್ನನ್ನು ತಾನು ಉಳಿಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದೆ. ಇನ್ನು ಮುಡಾ ಹಗರಣ ಹೊರಗೆ ಬಂದಾಗಿನಿಂದ ಸಿದ್ದರಾಮಯ್ಯ ಬೇರೆ ಯಾವ ಕೆಲಸ ಕೂಡ ಮಾಡಿಲ್ಲ. ಇದರ ಬದಲು ಧಾರಾಳವಾಗಿ ವಿಚಾರಣೆ ಮಾಡ್ರಿ, ನಾನು ಎದುರಿಸ್ತೀನಿ ಅಂತ ಸವಾಲು ಹಾಕಿದ್ದಿದ್ರೆ ಸಿದ್ದರಾಮಯ್ಯ ನಿಜವಾಗ್ಲೂ ಧೈರ್ಯಶಾಲಿ ಅಂತ ಅನ್ಸ್ಕೊಳ್ತಿದ್ರು ಅಲ್ವಾ? ವೀಕ್ಷಕರೇ, ಇಂಥ ಲಜ್ಜೆಗೇಡಿ ಬದುಕು ಜೀವಿಸ್ತಾ ಇರೋ ಸಿದ್ದರಾಮಯ್ಯನವರಿಗೆ ಅಧಿಕಾರದ ಆಸೆ, ಆಸ್ತಿ ಆಸೆ ಎಲ್ಲದರ ಮಧ್ಯ ರಾಜ್ಯವನ್ನ ಹಾಳು ಮಾಡ್ತಾ ಇರೋ ಸಿದ್ದರಾಮಯ್ಯನವರಿಗೆ ರಿಪಬ್ಲಿಕ್ ಚಾನೆಲ್ನ ಸ್ಟಾರ್ ಆಂಕರ್, ಫೈರ್ ಬ್ರ್ಯಾಂಡ್ ಜರ್ನಲಿಸ್ಟ್ ಅರ್ನಬ್ ಗೋಸ್ವಾಮಿ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ 10 ಖಡಕ್ ಪ್ರಶ್ನೆ ಹಾಕಿ ಉತ್ತರ ಕೇಳಿದ್ದಾರೆ. ಇನ್ಫ್ಯಾಕ್ಟ್ ಅರ್ನಬ್ ಗೋಸ್ವಾಮಿ ಕೇಳಿರೋ ಈ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಉತ್ತರ ಕೊಟ್ಬಿಟ್ರೆ ಅಲ್ಲಿಗೆ ಮುಡಾ ಹಗರಣದ ಅರ್ಧ ಇನ್ವೆಸ್ಟಿಗೇಷನ್ನೇ ಮುಗ್ದು ಹೋಗುತ್ತೆ. ಆ ರೀತಿ ಇವೆ ಅರ್ನಬ್ ಕೇಳಿರೋ ಪ್ರಶ್ನೆಗಳು. ಸಿದ್ದರಾಮಯ್ಯ ವಿರುದ್ಧ ಕೇಸ್ ನಡೆಸ್ತಾ ಇರೋ ಲಾಯರ್ಗಳು ಕೋರ್ಟಲ್ಲಿ ಇದೇ ಪ್ರಶ್ನೆಗಳನ್ನ ಬೇಸ್ ಆಗಿ ಇಟ್ಕೊಂಡು ವಾದ ಮಾಡಿದ್ರು ಕೂಡ ಸಿದ್ದರಾಮಯ್ಯನ ಕತೆ ಫಿನಿಶ್ ಆಗ್ಬಿಡುತ್ತೆ. ಎಸ್, ಸಿದ್ದರಾಮಯ್ಯ ಪಾತ್ರ ಇರೋ ಈ ಮುಡಾ ಹಗರಣವನ್ನ ಅರ್ನಬ್ ಗೋಸ್ವಾಮಿ ರಾಬರ್ಟ್ ವಾದ್ರಾ ಮಾದರಿಯ ಭೂ ಕಬಳಿಕೆ ಅಂತ ಹೋಲಿಕೆ ಮಾಡಿದ್ದಾರೆ. This is the Muda scam, that is the Mysore Urban Development Authority scam. It's a classic example of the Robert Vadra model of land grabbing that the Congress seems to have perfected throughout years. ಹಲವಾರು ವರ್ಷಗಳಿಂದ ರಾಬರ್ಟ್ ವಾದ್ರಾ ದೇಶದ ತುಂಬ ಯಾವ ರೀತಿ ಜಮೀನು ಕಬಳಿಸ್ತಾ ಬಂದಿದನೋ ಅದೇ ಹಾದಿಯನ್ನ ಇಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಫಾಲೋ ಮಾಡಿದ್ದಾರೆ ಅನ್ನೋದು ಅರ್ನಬ್ ಅಭಿಪ್ರಾಯ. ಅರ್ನಬ್ ಗೋಸ್ವಾಮಿ ಅವರ ರಿಪಬ್ಲಿಕ್ ಕನ್ನಡ ಚಾನೆಲ್ ಈ ಕೇಸ್ನ ಹಿಂದೆ ಬಿದ್ದಷ್ಟು ಇನ್ಯಾವ ವಾಹಿನಿ ಕೂಡ ಫಾಲೋ ಅಪ್ ಮಾಡಿಲ್ಲ. ಯಾಕಂದ್ರೆ ಇದು ಕೇವಲ ಒಂದು ಅಕ್ರಮ ಭೂ ಸ್ವಾಧೀನದ ಕೇಸ್ ಅಲ್ಲ, ಮುಖ್ಯಮಂತ್ರಿಯ ಪಾತ್ರ ಇರೋ ಪ್ರಕರಣ, ಅಧಿಕಾರ ದುರುಪಯೋಗದ ಬಹುಕೋಟಿ ಹಗರಣ. ಅರ್ನಬ್ ಈ ಹಗರಣವನ್ನ ಜನಕ್ಕೆ ಅರ್ಥ ಆಗೋ ಹಾಗೆ ಬಹಳ ಸಿಂಪಲ್ ಆಗಿ 2 ಸಾಲಲ್ಲಿ ಹೇಳ್ಬಿಟ್ಟಿದ್ದಾರೆ. ಒಬ್ಬ ಬಡ ರೈತನಿಂದ ಬರೀ 5 ಲಕ್ಷಕ್ಕೆ 3 ಗುಂಟೆ ಜಮೀನು ಕಿತ್ಕೊಂಡು ಆ ನಂತರ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ನೀತಿ ನಿಯಮಗಳನ್ನೇ ಗಾಳಿಗೆ ತೂರಿ ಈ ಭೂಮಿಯನ್ನ ಮೈಸೂರಿನ ದುಬಾರಿ ಏರಿಯಾದಲ್ಲಿ 65 ಕೋಟಿ ರೂಪಾಯಿ ಬೆಲೆ ಬಾಳೋ ಸೈಟ್ಗಳನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿರೋ ವಂಚನೆ ಪ್ರಕರಣ ಇದು. ನೋಡಿ,
ಅರ್ನಬ್ ಗೋಸ್ವಾಮಿ ಅವರು ಎಷ್ಟು ಸರಳವಾಗಿ ಹೇಳಿದ್ದಾರೆ. Story of the Muda land scam is that of a farmer whose land was usurped for just 5 lakh rupees. And through arm twisting, political arm twisting, and alleged bending of the rules to convert that land into a 65 crore rupee cash cow right in the heart of central Mysore. ಈ ಹಗರಣಕ್ಕೆ ಸಂಬಂಧಪಟ್ಟಿರುವಂತಹ 34 ವರ್ಷದ ಭೂ ದಾಖಲೆ ಇಟ್ಕೊಂಡು ಈಗ ಅರ್ನಬ್ ಗೋಸ್ವಾಮಿ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ನನ್ನೆದುರು ಬಂದು ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡ್ಲಿ, ತಮ್ಮ ವಿರುದ್ಧ ಇರೋ ಆರೋಪ ಸುಳ್ಳು ಅಂತ ದಾಖಲೆ ಸಮೇತ ಪ್ರೂವ್ ಮಾಡಲಿ, ಆಗ್ಲಿಲ್ಲ ಅಂದ್ರೆ ತಮ್ಮ ಸಿಎಂ ಕುರ್ಚಿಯನ್ನ ದುರುಪಯೋಗ ಮಾಡ್ಕೊಂಡಿರೋ ತಪ್ಪಿಗೆ ರಾಜೀನಾಮೆ ಕೊಟ್ಟು ಹೋಗ್ಲಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ ಅರ್ನಬ್. ಓಕೆ, ಅರ್ನಬ್ ಗೋಸ್ವಾಮಿ ಅವರ ಆ 10 ಪ್ರಶ್ನೆಗಳು ಏನು? ಬನ್ನಿ ನೋಡ್ತಾ ಹೋಗೋಣ. ಕ್ವೆಶ್ಚನ್ ನಂಬರ್ 1, ಸಿದ್ದರಾಮಯ್ಯನವರೇ, ನಿಮ್ಮ ಬಾಮೈದ 2005ನೇ ಇಸ್ವಿಲಿ ಕೇವಲ 5,95,000 ರೂಪಾಯಿಗೆ ಜಮೀನನ್ನ ಒಬ್ಬ ಸಾಮಾನ್ಯ ರೈತನಿಂದ ಖರೀದಿ ಮಾಡಿದ್ದು ನಿಜಾನಾ? ಆ್ಯಂಡ್ ಹಾಗೆ 5,95,000 ರೂಪಾಯಿಗೆ ಖರೀದಿ ಮಾಡಿರೋ ಜಮೀನಿನ ಬದಲಿಗೆ ನಿಮ್ಮ ಪತ್ನಿ ಪಾರ್ವತಿ ಅವರಿಗೆ ಪರಿಹಾರ ರೂಪದಲ್ಲಿ ಕೊಟ್ಟಿರೋ ಜಮೀನಿನ ಈಗಿನ ಬೆಲೆ 65 ಕೋಟಿ ರೂಪಾಯಿ ನಿಜಾನಾ? ಇನ್ನು ಕ್ವೆಶ್ಚನ್ ನಂಬರ್ 2, ನಿಮ್ಮ ಕುಟುಂಬ ತಗೊಂಡಿರೋ ಆ ಜಮೀನು ಮೂಲತಃ ಒಬ್ಬ ಪರಿಶಿಷ್ಟ ಜಾತಿಯ ರೈತನಿಗೆ ಸೇರಿತ್ತು, ಅರ್ಥಾತ್ ಒಬ್ಬ ದಲಿತನಿಗೆ ಸೇರಿತ್ತು ಅಂತ ನಮಗೆ ಸಿಕ್ಕಿರೋ ದಾಖಲೆ ಹೇಳ್ತಾ ಇದೆ. ಇದನ್ನ ಸುಳ್ಳು ಅಂತೀರಾ? ಇದು ನಿಜವೇ ಆಗಿದ್ರೆ ಇದು ದಲಿತರ ವಿರುದ್ಧ ನಡೆಸಿರೋ ಅಟ್ರಾಸಿಟಿ ಅಲ್ವಾ? ನಾವು ದಲಿತರ ಪರ, SC ST ಪರ ಅಂತ ಹೇಳ್ಕೊತೀರಲ್ವಾ? ನೀವು ಈಗ ಅವರಿಗೆ ಅನ್ಯಾಯ ಮಾಡಿದ್ದೀರಲ್ಲ, ಸರಿನಾ? ನಿಮ್ಮ ರಾಹುಲ್ ಗಾಂಧಿ ಇದಕ್ಕೇನು ಹೇಳ್ತಾರೆ? ಇನ್ನು ಕ್ವೆಶ್ಚನ್ ನಂಬರ್ 3, ಆ ಜಮೀನನ್ನ 1998ರಲ್ಲಿ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಲಾಗಿತ್ತು. ಆಗ ನೀವು ಕರ್ನಾಟಕದ DCM ಆಗಿದ್ರಿ. ಇದು ಸುಳ್ಳೋ ನಿಜಾನೋ? ಇನ್ನು ಕ್ವೆಶ್ಚನ್ ನಂಬರ್ 4, ಸಿಟಿ ಮಧ್ಯೆ ಇರೋ ದುಬಾರಿ ಜಾಗದಲ್ಲಿ ನಿಮ್ಮ ಪತ್ನಿಗೆ ಬದಲಿ ಜಮೀನು ಕೊಟ್ಟಾಗ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಲ್ವಾ, ಇದನ್ನ ಇಲ್ಲ ಅಂತೀರಾ? ನಿಮ್ಮ ಪ್ರಭಾವ ಇಲ್ಲಿ ಕೆಲಸನೇ ಮಾಡಿಲ್ವಾ? ಕ್ವೆಶ್ಚನ್ ನಂಬರ್ 5, ನಿಮ್ಮ ಪತ್ನಿ ಪಾರ್ವತಿ ಅವರಿಗೆ ಜಮೀನು ಅಲಾಟ್ ಆದಾಗ ನಿಮ್ಮ ಮಗ ಯತೀಂದ್ರ ಶಾಸಕ ಆಗಿದ್ರು. ಅಷ್ಟೇ ಅಲ್ಲ, ಮುಡಾ ಪ್ರಾಧಿಕಾರದ ಸದಸ್ಯ ಕೂಡ ಆಗಿದ್ರು. ಇದನ್ನ ಸುಳ್ಳು ಅಂತೀರಾ? ನಿಜ ಆಗಿದ್ರೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ನಿಮಗೆ ಗೊತ್ತಿರಲಿಲ್ವಾ? ಕ್ವೆಶ್ಚನ್ ನಂಬರ್ 6, ನಿಮ್ಮ ಬಾಮೈದ ಜಮೀನು ಖರೀದಿ ಮಾಡಿದಾಗ ಲೇಔಟ್ ನಿರ್ಮಾಣ ಆಗಿ ಎಷ್ಟೋ ಸಮಯ ಆಗಿತ್ತು, ಹೌದು ತಾನೆ? ಇನ್ನು ಕ್ವೆಶ್ಚನ್ ನಂಬರ್ 7, ನಿಮ್ಮ ಕುಟುಂಬ ಇನ್ವಾಲ್ವ್ ಆಗಿರೋ ಈ ಜಮೀನು ಮಾರಾಟದಲ್ಲಿ ಮೋಸ ಇರೋದು ಒಪ್ಕೋತೀರಾ? ಡೆವಲಪ್ ಆಗಿರೋ ಜಮೀನನ್ನ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಮಾರಾಟ ಮಾಡಿರೋದು ಮೋಸ ಹೌದೋ ಅಲ್ವೋ? ಕ್ವೆಶ್ಚನ್ ನಂಬರ್ 8, ಮೈಸೂರಿನ ಡೆಪ್ಯೂಟಿ ಕಮಿಷನರ್ಗೆ ಲೇಔಟ್ ಮಾಡಿರೋದು ಗೊತ್ತಿದ್ರು ಕೂಡ ಅಕ್ರಮವಾಗಿ ಜಮೀನನ್ನ ಕನ್ವರ್ಟ್ ಮಾಡಿಕೊಟ್ಟಿದ್ದು ವಂಚನೆ ಅಲ್ವಾ? ಇದಕ್ಕೆ ನಿಮ್ಮ ಉತ್ತರ ಏನು? ಇನ್ನು ಕ್ವೆಶ್ಚನ್ ನಂಬರ್ 9, ಜಮೀನನ್ನ ಕೃಷಿ ಭೂಮಿಯಿಂದ ವಸತಿ ಭೂಮಿ ಅಂತ ಕನ್ವರ್ಟ್ ಮಾಡಿದ ಮೇಲೂ ಕೂಡ ಗಿಫ್ಟ್ ಡೀಡಲ್ಲಿ ಅದನ್ನ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತಾನೆ ತೋರಿಸಿದಿರಿ. ಇದು ಮೋಸ ಹೌದಾ ಅಲ್ವೋ? ಇದನ್ನ ಹಗರಣ ಅನ್ಬೇಕು, ಅನ್ಬಾರ್ದು? ಇನ್ನು ಕೊನೆಯ ಪ್ರಶ್ನೆ, 2018ರಲ್ಲಿ ಚುನಾವಣೆ ಅಫಿಡವಿಟ್ ಸಲ್ಲಿಸುವಾಗ ಸಿದ್ದರಾಮಯ್ಯನವರು ಈ ಜಮೀನಿನ ವಿವರ ಕೊಡೋ ಸಮಯದಲ್ಲಿ ಸತ್ಯ ಮಾಹಿತಿಯನ್ನ ಮುಚ್ಚಿಟ್ಟಿರೋದು ನಿಜಾನೋ ಸುಳ್ಳೋ? ಈ 10 ಪ್ರಶ್ನೆ ಜೊತೆಗೆ ಒಂದು ಬೋನಸ್ ಪ್ರಶ್ನೆ ಕೂಡ ಕೇಳ್ತಾರೆ ಅರ್ನಬ್. ಜಮೀನು ಇಂತಲ್ಲೇ ಬೇಕು ಅನ್ನೋ ಡಿಮ್ಯಾಂಡ್ ಮಾಡಿದ ಲೆಟರ್ನಲ್ಲಿ ವಿವಾದ ಭುಗಿಲೆದ್ದ ಮೇಲೆ ವೈಟ್ನರ್ ತಗೊಂಡು ಅಳಿಸಿರೋದು ನಿಜಾನೋ ಸುಳ್ಳೋ? ವೀಕ್ಷಕರೇ, ಅರ್ನಬ್ ಗೋಸ್ವಾಮಿಯ ಈ 11 ಪ್ರಶ್ನೆಗೆ ಸಿದ್ದರಾಮಯ್ಯ ಉತ್ತರ ಕೊಡೋದಕ್ಕೆ ಸಾಧ್ಯ ಇದ್ದಿದ್ರೆ ರಾಜ್ಯಪಾಲರು ತನಿಖೆಗೆ ಪರ್ಮಿಷನ್ ಕೊಟ್ಟಾಗ ಧೈರ್ಯದಿಂದ ಒಪ್ಕೋತಿದ್ರಲ್ವಾ? ಆ ಧೈರ್ಯ ಇಲ್ಲದೆ ಇರೋದಕ್ಕೆ, ತಪ್ಪು ನಡೆದಿರೋದಕ್ಕೆ ತಾನೆ ಈಗ ವಿಚಾರಣೆ ಎದುರಿಸೋದಕ್ಕೆ ಹಿಂಜರಿತಾ ಇರೋದು. ಅರ್ನಬ್ ಗೋಸ್ವಾಮಿ ಕೇಳ್ತಾ ಇರೋದು ಇದನ್ನೇ. ಸೇಮ್ ಕೇಸ್ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಬಂದಾಗ
ರಾಜೀನಾಮೆ ಕೊಡಬೇಕು ಅಂತ ಹಾರಾಡ್ತಾ ಇದ್ರಿ. ಈಗ ನಿಮ್ಮ ಮೇಲೆ ಆರೋಪ ಬಂದಿದೆ. ನೀವು ರಾಜೀನಾಮೆ ಕೊಟ್ಟು ದೋಷ ಮುಕ್ತರಾಗಿ ಬನ್ನಿ ಅಥವಾ ಶಿಕ್ಷೆ ಅನುಭವಿಸಿ ಬನ್ನಿ. ರಾಜಕೀಯ ದುರುಪಯೋಗ, ಅಕ್ರಮ ಭೂ ಕಬಳಿಕೆ, ಸ್ವಹಿತಾಸಕ್ತಿ, ದಲಿತರಿಗೆ ಅನ್ಯಾಯ ಒಂದಲ್ಲ ಎರಡಲ್ಲ, ಎಲ್ಲವೂ ಈ ಹಗರಣದಲ್ಲಿ ನಿಮ್ಮ ಕಡೆ ಪಾಯಿಂಟ್ ಮಾಡ್ತಾ ಇದೆ. ಉತ್ತರ ಕೊಡೋ ತಾಕತ್ತಿದ್ರೆ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ ಅರ್ನಬ್. ಸಿದ್ದರಾಮಯ್ಯ ಉತ್ತರ ಕೊಡೋದಿಲ್ಲ ಬಿಡಿ. ಬರೋ ವಾರ ಕೋರ್ಟ್ ತೀರ್ಪಿನ ನಂತರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಾನಾಗೆ ಸಿಗುತ್ತೆ. ಏನಂತೀರಾ? ಬಟ್ ಹ್ಯಾಟ್ಸ್ ಆಫ್ ಟು ಅರ್ನಬ್ ಗೋಸ್ವಾಮಿ ಫಾರ್ ದೋಸ್ ಡೇರಿಂಗ್ ಕ್ವೆಶ್ಚನ್ಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.